Hello everyone, welcome to ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ ಇದು. ಓಕೆ, ಆವರ್ತ ಮಾರುತಗಳನ್ನು ಭಾರತದಲ್ಲಿ ಹೀಗೆ ಕರೆಯಲಾಗುವುದು ಅಂತ ಹೇಳಿದ್ದಾರೆ. ಆವರ್ತ ಮಾರುತಗಳನ್ನು ಭಾರತದಲ್ಲಿ ಹೀಗೆ ಕರೆಯಲಾಗುವುದು. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸೈಕ್ಲೋನ್, ಆಪ್ಷನ್ ಬಿ ಹರಿಕೇನ್, ಆಪ್ಷನ್ ಸಿ ಲೈಲಾ, ಆಪ್ಷನ್ ಡಿ ಟೈಫೂನ್. ಆವರ್ತ ಮಾರುತಗಳು ಸಾಮಾನ್ಯವಾಗಿ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಎಂದು 2 ವಿಧಗಳಿವೆ. ಓಕೆನಾ? ಸೊ ಇವುಗಳು ಅನಿಶ್ಚಿತವಾಗಿ ಬೀಸುತ್ತವೆ. ನಿಶ್ಚಿತವಾಗಿ ಅಲ್ಲ, ಅನಿಶ್ಚಿತವಾಗಿ ಬೀಸುತ್ತವೆ. ಸಾಮಾನ್ಯವಾಗಿ ಒತ್ತಡದ ಹಂಚಿಕೆಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸದ ಕಾರಣದಿಂದ ಇವು ಬೀಸಲು ಆರಂಭಿಸುವುದು. ಓಕೆನಾ? ಇವುಗಳ ಬೀಸುವಿಕೆಯು ಅತ್ಯಲ್ಪ ಅವಧಿಯದಾಗಿದ್ದರೂ ಕೂಡ ಕೆಲವೊಮ್ಮೆ ಅತ್ಯಂತ ಅಪಾಯಕಾರಿ ಆಗಿ ಪರಿಣಮಿಸುತ್ತವೆ, ವಿನಾಶಕಾರಿಯಾಗಿಯೂ ಕೂಡ ಪರಿಣಮಿಸುತ್ತವೆ ಈ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಓಕೆ, ಸೊ ಇವುಗಳನ್ನ ಸಾಮಾನ್ಯವಾಗಿ ಏನಂತ ಕರೀತಾರೆ ಅಂದ್ರೆ ಚಂಡಮಾರುತಗಳು, ಸೈಕ್ಲೋನ್ ಅಂತ ಕರೀತಾರೆ ಮಕ್ಕಳು. ಭಾರತದಲ್ಲಿ ಇವುಗಳನ್ನ ಸೈಕ್ಲೋನ್ ಅಥವಾ ಚಂಡಮಾರುತ ಎಂದು ಕರೆಯಲಾಗುತ್ತದೆ. ಓಕೆ, ಆಪ್ಷನ್ ಎ ಸೈಕ್ಲೋನ್ ಸರಿಯಾದ ಉತ್ತರ. ಥ್ಯಾಂಕ್ ಯು.